ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ನೋಡ್ರಪ್ಪ, ಸಿಗರೇಟ್ ಪ್ಯಾಕ್ನಾಗ ರೊಕ್ಕ ಹಾಕಿ ಪೊಲೀಸ್ನವ್ರ ಕೈ ಕೊಟ್ಟು ಅವರು ಟೈಮ್ ನೋಡಿಕೊಂಡು ನಿಮಗೆ ತಂದು ತಲುಪಿಸ್ತಾರ. ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದ್ರಾಗ ನೋಡ್ಕೊರಿ. ಮತ್ತೇನಾದರೂ ರೊಕ್ಕ ಬೇಕು ಅಂತ ಅನಿಸಿದ್ರೆ ನಾವು ಮತ್ತೆ ಬಂದು ಭೇಟಿ ಆಗ್ತೀವಿ. ಆತಲ್ಲ? ಆಯ್ತಣ್ಣ. ಸರಿ, ನಾವಿನ್ ಹೊರಡ್ತೀವಿ. ಸರಿ ಅಕ್ಕ. ಹುಷಾರಪ್ಪ. ನೀವು ಹುಷಾರಣ್ಣ. ಹಾಂ, ಹೌದಲ್ಲ, ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ಸ್. ಜೈಲೊಳಗೆ ಅವ್ರದಾರೋ ನಾದಿನೂ ಒಂದೂ ಗೊತ್ತಾಗಲ್ತು. ರಾವಣ್ಣು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ ಮಾತ್ರಕ್ಕೆ ಶಿವಗಾಮಿ ನನ್ನ ಮಾತು ಕೇಳ್ತಾಳೆ ಅಂತ ಏನ್ ಗ್ಯಾರಂಟಿ? ಕೇಳಲೇಬೇಕಕ್ಕ, ವಿಷಯ ಇರೋದಿಲ್ಲೇ. ಬೆಂಗಳೂರು ಜೈಲಲ್ಲೇ ಶಿವಗಾಮಿ ಗಂಡ ಅಶೋಕ್ ಇರೋದು. ಇಷ್ಟು ದಿನ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆಗಿದ್ರು ನಮ್ ರಾವಣ್ ಮೇಲೆ ಬರ್ತಾ ಇತ್ತು. ಈಗ ರಾವಣ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಈಗ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆದ್ರೂ ಅದರಿಂದ ರಾವಣ್ಗಾಗ್ಲಿ ನಮಗಾಗ್ಲಿ ಯಾವ ತೊಂದರೆನೂ ಆಗಲ್ಲ. ಅಂದ್ರೆ ನೀನ್ ಹೇಳೋದು ಶಿವಗಾಮಿ ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನಿನ್ನ ಗಂಡನ್ನ ಜೈಲಲ್ಲೇ ಮುಗಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕೋದು, ರೈಟ್? ಎಸ್. ಅವಶ್ಯಕತೆ ಬಂದ್ರೆ ಆ ಬೆದರಿಕೆನ ನಿಜ ಮಾಡಬೇಕು. ಯಪ್ಪ, ಯಾಕ್ರಿ, ಏನಾಯ್ತು? ಏನಿಲ್ಲ, ನೀವು ಮಾಡಾಕತ್ತಿರೋ ಪ್ಲ್ಯಾನು ಚಲೋ ಐತಿ, ಮಾಡ್ಕೊಡ್ರಿ. ಅಕ್ಕ, ಹುಡುಗರು ರೆಡಿ ಇದ್ದಾರೆ. ಹುಡುಗರಿಂದ ಈ ಕೆಲಸ ಆಗ್ಬೇಕಲ್ಲ? ಆಗತ್ತೆ. ಎಲ್ಲರೂ ರಾವಣ ಹತ್ರ ಪಳಗಿರೋ ಹುಡುಗ್ರೇನೆ. ಮರ ಕಡ್ದಾಗೆ ಮನುಷ್ಯರನ್ನ ಕಡ್ದು ಹಾಕ್ತಾರೆ. ಒಬ್ಬೊಬ್ರ ಮೇಲೂ 15ರಿಂದ 20 ಕೇಸ್ಗಳಿದಾವೆ. ಕೈದಿಗಳ ಮಧ್ಯೆ ಗಲಾಟೆ ಅನ್ನೋ ಸನ್ನಿವೇಶನ ಕ್ರಿಯೇಟ್ ಮಾಡಿ ಅಶೋಕ್ ಕತೆನ ಮುಗಿಸ್ಬಿಡ್ತಾರೆ. ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ಏನು ಗೊತ್ತಾಗಲ್ಲ. ಶಿವಗಾಮಿ ಬರ್ಲಿ, ಅವಳೇನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಒಂದೇ ದಾರಿ ಉಳಿದಿರೋದು. ನನ್ ಮಗ ಜೈಲಿಂದ ಆಚೆ ಬರ್ಲಿಲ್ಲ ಅಂದ್ರೆ ಅವಳ ಗಂಡನೂ ಬರಬಾರ್ದು. ಮೊದಲು ಶಿವಗಾಮಿ ಹತ್ರ ಮಾತಾಡೋನು, ನಿನ್ನ ಗಂಡನ ಸಾಯಿಸ್ತೀನಿ ಅಂತ ಹೇಳೋನು. ಆದರೂ ಒಪ್ಕೊಳ್ಳಿಲ್ಲ ಅಂದ್ರೆ ನೀವೇನು ಪ್ಲ್ಯಾನ್ ಮಾಡಿರೋ ಅದನ್ನು ಮುಂದುವರೆಸ್ರಿ. ನನ್ನ ಪ್ರಕಾರ ಶಿವಗಾಮಿ ನಮ್ಮಿ ಪ್ಲಾನ್ಗೆ ಬಗ್ತಾಳೆ.
ನೋಡ್ತೀನಿ ನನ್ನ ಕರಳುಬಳ್ಳಿ ಗಟ್ಟಿನ ಅವಳ ತಾಳಿ ಗಟ್ಟಿನ ಅಂತ. ಚಿನ್ನಿ, ನಾವು ಶಿವಗಾಮಿನ ಒಪ್ಸೋಕೆ ಪ್ರಯತ್ನ ಮಾಡಿ ನೀ ಹೇಳಿದ ಮಾತಿಗೆ ಒಪ್ಪಲಿಲ್ಲ ಅಂದ್ರೆ ನಾವು ಹುಡುಗರ ಹತ್ರ ಹೋಗೋದು. ಹುಡುಗರು ಆ ಡೀಲ್ನ ತಗೊಂಡು ಅಕ್ಕಿ ಗಂಡನ ಕತ್ತಿನ ಮುಗಿಸೋದು. ಹಾಂ, ಅಕಸ್ಮಾತ್ ನಾವು ಆ ಕೊಲೆ ಕೇಸ್ನಾಗ ಸಿಕ್ಕಾಕೊಂಡ್ಬಿಟ್ರ ಆಮೇಲೆ ನಾವು ಜೈಲ್ ಸೇರ್ಬೇಕಾಗ್ತೈತಿ. ನಂಗೆ ನಮ್ಮ ಮನೆ ಬಿಟ್ರೆ ಬೇರೆ ಕಡೆ ನಿದ್ದೆ ಬರಂಗಿಲ್ಲ, ಅಲ್ಲಿರೋ ಊಟ ಸೇರಂಗಿಲ್ಲ. ಜೈಲ್ನಾಗಿರೋ ಸೊಳ್ಳಿ ಕಡಿಲಿಕ್ಕೆ ಬಂದ್ರೆ ಹೊಡೆದು ಸಾಯಿಸಿ ಬಿಡ್ಬೋದು. ಅಲ್ಲಿರೋ ಕ್ರಿಮಿನಲ್ಗಳು ಚುಚ್ಚಾಕ್ ಬಂದ್ರೆ ಏನು ಮಾಡೋದು? ಬನ್ನಿ ಇಲ್ಲಿ ಚುಚ್ಚಿಸ್ಕೊಂಡು ಸತ್ತು ಹೋಗ್ಬಿಡಿ. ಹಾಂ, ಹೆಂಡತಿ ಹೇಳೋ ಮಾತಾಯಿದು ಈಕೆ ಹೆಂಡ್ತಿನ ಅಥವಾ ವೈರಿನ? ಗಂಡಸರಿಗೊಂದು ಮಾತು ಹೇಳ್ತೀನಿ, ನೀವು ಯಾರನ್ನಾರೇ ಮದುವೆ ಆಗ್ರಿ, ಆದ್ರೆ ಹೆಂಗಸರು ಮಾತ್ರ ಮದುವೆ ಆಗಾಕ ಹೋಗ್ಬೇಡ್ರಿ. ಮೇಡಮ್, ಶಿವಕುಮಾರ್, ಮಗುಗ್ ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡಿಸಿ ದೇವ್ರಿಗೆ ನಮಸ್ಕಾರ ಮಾಡಕ್ ಹೇಳಿದ್ರಾ? ಎಲ್ಲ ಆಯ್ತು ಮೇಡಮ್. ಹಪ್ಪ, ಇನ್ಮೇಲೆ ಎಲ್ಲರಿಗೂ ಕೂಡ ಬ್ಲ್ಯಾಕ್ ಬಟ್ಟೆ ಹಾಕೋಬಾರ್ದು ಅಂತ ಇನ್ನೊಂದ್ಸಲ ಹೇಳ್ಬಿಡಿ ಶಿವಕುಮಾರ್. ಸರಿ, ಹೇಳ್ತೀನಿ ಮೇಡಮ್. ಇನ್ನೊಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ. ಅಶೋಕ್ ಸರ್ನ ಆಚೆ ಕರ್ಕೊಂಬರೋ ವಿಷಯ ಎಲ್ಲಿವರೆಗೂ ಬಂದಿದೆ ಮೇಡಮ್? SI ಪಾರ್ಥ ಸಾರಥಿ ಅವ್ರ ಹತ್ರ ಮಾತಾಡಿದ್ದೀನಿ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಂದು ಬಲವಾದ ಸಾಕ್ಷಿ ಸಿಕ್ಕಿದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ನಾವು ಲಾಯರ್ ಜೊತೆ ಮಾತಾಡಿದ್ರೆ ಸಾಕಾಗುತ್ತೆ. ಆಲ್ರೆಡಿ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಮೇಡಮ್. ಯಾವಾಗ ಅವ್ರು ಬೇಕಾಗ್ತಾರೆ ಅಂತ ಗೊತ್ತಿಲ್ಲ. ಅಡ್ವಾನ್ಸ್ ಕೊಟ್ಟು ಫಿಕ್ಸ್ ಮಾಡಿ ರೆಡಿ ಇರೋಕೆ ಹೇಳಿದ್ದೀನಿ. ನಾಳೆನೇ ಒಂದ್ಸಲ ಮಾತಾಡಿ, ಸದ್ಯದಲ್ಲೇ ಬೇಕಾಗ್ತಾರೆ. ಜೊತೆಗೆ ನಮ್ಗೆ ವಿಷಯವಾಗಿನೂ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಶೋಕ್ ಮನೆಗೆ ಬಂದ ತಕ್ಷಣನೇ ಆ ಕೆಲಸನ ಶುರು ಮಾಡಬೇಕು. ಸರಿ ಮೇಡಮ್, ನಾಳೆನೇ ಲಾಯರ್ ಹತ್ರ ಮಾತಾಡ್ತೀನಿ. ಸರಿ ಮೇಡಮ್. ಸರಿ.